ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನ್ HK ಮತ್ತು HKಗಳಲ್ಲಿ ಎರಡು ರೀತಿ ಇಲ್ಲಿ ಹುದ್ದೆಗಳು ಖಾಲಿದ್ದು, ಈಗ ಆಲ್ರೆಡಿ HK ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರೊವಿಷನಲ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 14/10/2024 ಆಗಿರ್ತದೆ. ಅದಕ್ಕೆ ಸಂಬಂಧಿಸಿದ ಏನಪ್ಪ ಅಂದ್ರೆ, ನಿಮಗೀಗ ಪ್ರೊವಿಷನಲ್ ಲಿಸ್ಟ್ ಏನು ಬಿಟ್ಟಿದ್ದಾರೆ ಅದರಲ್ಲಿ ನಿಮ್ದು ಏನಾರ ಡೌಟ್ ಇದ್ದರೆ ಅದರಲ್ಲಿ ನಿಮ್ಮದು ಸೇಮ್ ನಿಮ್ಮದು ಕೂಡ ಮತ್ತೊಬ್ಬ ಪ್ರೊವಿಷನಲ್ ಲಿಸ್ಟಲ್ಲಿ ಕೂತ ಅಭ್ಯರ್ಥಿದು ಇಬ್ಬರದು ಸೇಮ್ ಮಾರ್ಕ್ಸಿದ್ದು ನೀವೇ ಆಯ್ಕೆ ಆಗಿಲ್ಲ, ಅವೇ ಆಯ್ಕೆ ಆಗಿದ್ದಾನಂತೆ ನಿಮಗೇನಾದರೂ ಡೌಟ್ ಇದ್ದರೆ ಅಂಥ ಆಕ್ಷೇಪಣೆಗಳನ್ನ ಮಾತ್ರ ಸಲ್ಲಿಸಿ. ಉಪೇದಿಪಿ ಆಕ್ಷೇಪಣೆಗಳನ್ನ ಸಲ್ಲಿಸಕ್ಕೆ ಹೋಗ್ಬೇಡ್ರಿ, ನಿಮ್ಮದೇ ಅಮೌಂಟ್ ಕೂಡ ವೇಸ್ಟ್ ಆಗ್ತದಂತ ಹೇಳ್ಬೋದು. ಹಾಗಿದ್ರೆ ಈಗ BMTC ಕಂಡಕ್ಟರ್ಗೆ ಸಂಬಂಧಿಸಿದಂತೆ ನಾನ್ HKದು ರಿಸಲ್ಟ್ ಯಾವಾಗುತ್ತೆ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮೂಲಕ ಕೇಳ್ತೀರಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇದು ನಾನ್ HK ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 1ನೇ ತಾರೀಕು ಎಕ್ಸಾಮ್ ನಡೆದಿತ್ತು. ಅದರಂತೆ ಎಕ್ಸಾಮ್ ಮುಗಿದ ನಂತರ ಕೀ ಆನ್ಸರ್ ಬಿಟ್ಟಿದ್ರು. ಕೀ ಆನ್ಸರ್ ಬಿಟ್ಟ ನಂತರ ಈಗ ನಮ್ಮದು ಸ್ಕೋರ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಸ್ಕೋರ್ಗಳಲ್ಲಿ ಫೈನಲ್ ಸ್ಕೋರ್ ನಮ್ಮ BMTC ಅಂತ ಏನು ಹೊರಡಿಸಿದ ಸ್ಕೋರ್ದಾಗ ಇದು ಫೈನಲ್ ಆಗಿರುತ್ತೆ. ಇದ್ರ ಮುಂದೆ ಮಾನ್ಯ ಆಕ್ಷೇಪಣೆ ಯಾರ್ಯಾರೆಲ್ಲ ಸಲ್ಲಿಸಿದರೆ ಅವ್ರದ್ದು ವೇರಿಯೇಷನ್ ಕೂಡ ಆಗಿರ್ತದೆ. ಹಾಗಿದ್ರೆ ಇಲ್ಲ ಸ್ಕೋರ್ ಏನು ಬಿಟ್ಟಿದ್ದಾರೆ, ಈ ಸ್ಕೋರ್ಗಳ ಆಧಾರದ ಮೇಲೆ ಇಲ್ಲಿ ನಮ್ಮದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನಾವು ತಯಾರಿಸಿದ್ದೀವಿ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದ್ರೆ, ಯಾವುದೇ ಇಲ್ಲಿ ಅಭ್ಯರ್ಥಿ ಈ ಹುದ್ದೆಗಳಿಗೆ ಆಯ್ಕೆ ಆಗಬೇಕಂದ್ರೆ ಮಿನಿಮಮ್ 60 ಅಂಕಗಳನ್ನ ತೆಗೆದುಕೊಳ್ಳಬೇಕು. ಇದು ಎರಡು ಎಕ್ಸಾಮ್ ಸೇರಿಸಿ ಆಗಿರ್ತದೆ. ಇಲ್ಲಿ 60 ಅಂಕಗಳನ್ನ ಪಡೆದುಕೊಂಡ್ರೆ ಮಾತ್ರ ಆ ಅಭ್ಯರ್ಥಿ ಎಲಿಜಿಬಲ್ ಆಗಿರ್ತಾನೆ. ಇಲ್ಲಿ ಆಯ್ಕೆ ಪ್ರೊಸೆಸ್ ಯಾವ ರೀತಿ ಇದೆಯಪ್ಪ ಅಂದ್ರೆ, ಇಲ್ಲಿ ನೀವು PUCಯಲ್ಲಿ ತೆಗೆದುಕೊಂಡ ಅಂಕಗಳು 25% ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನೀವು CET ಎಕ್ಸಾಮಲ್ಲಿ ತೆಗೆದುಕೊಂಡ ಅಂಕಗಳನ್ನು 75% ಆಯ್ಕೆ ಮಾಡ್ಕೋತಾರೆ. ಹಂಗಂದ್ರೆ ಇಲ್ಲಿ ಎರಡು ಎಕ್ಸಾಮ್ಗಳಿದ್ದು ಈ ಎಕ್ಸಾಮಲ್ಲಿ ನೀವು ಒಂದರಲ್ಲಿ 18 ತೊಗೊಂಡು ಇನ್ನೊಂದರಲ್ಲಿ 50 ತಗೊಂಡ್ರು ನಡೀತದೆ, ಅಥವಾ ಒಂದರಲ್ಲಿ 30 ಒಂದರಲ್ಲಿ 30 ಈ ರೀತಿ ತೆಗೆದುಕೊಂಡ್ರೂ ನಡೀತದೆ. ಒಟ್ಟು ನೀವು 60 ಅಂಕಗಳಕ್ಕಿಂತ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ಬೇಕು. 60 ಅಂಕಗಳನ್ನ ತೆಗೆದುಕೊಂಡರೂ ಕೂಡ ಎಲಿಜಿಬಲ್ ಇರ್ತದೆ. ಇದು ಬಂದು BMTC ಅಧಿಕೃತವಾದ ಎಲಿಜಿಬಲ್ ಸ್ಕೋರ್ ಆಗಿರ್ತದೆ. ಇದಕ್ಕಿಂತ ಕಡಿಮೆ ಅಂಕಗಳನ್ನು ನೀವೇನಾದರೂ ತೆಗೆದುಕೊಂಡಿದ್ರೆ ನಾಟ್ ಎಲಿಜಿಬಲ್ ಆಗಿರ್ತದೆ. ನೀವೇನಾದರೂ 59 ಅಂಕಗಳನ್ನು ತೆಗೆದುಕೊಂಡರೂ ಕೂಡ ನಾಟ್ ಎಲಿಜಿಬಲ್. ಏನಾದರೂ BMTC ಈ ಹುದ್ದೆಗಳಿಗೆ ಅಧಿಸೂಚನೆಗೆ ಸಂಬಂಧಿಸಿದಂತೆ ಏನಾದರೂ ವೇರಿಯೇಷನ್ ಮಾಡಿ 25%ಗೆ ಏನಾರು ಇಳಿಸಿದರೆ ಆಗ ನೋಡ್ಬೋದು. ಯಾವುದೇ ರೀತಿ ಆದರೂ ಇದನ್ನು ನಾವು ನೋಟಿಸ್ ಬಂದಾಗ ಮಾತ್ರ ನಂಬಬೇಕಾಗಿರುತ್ತೆ. ಯಾಕಂದರೆ ಆಲ್ರೆಡಿ ಈಗ ಸಾಕಷ್ಟು 4800ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಈಗ 60 ಅಂಕಗಳನ್ನು ಪಡೆದುಕೊಂಡು ಆಯ್ಕೆ ಆಗಿರ್ತಾರೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಇರೋ ಪೋಸ್ಟ್ಗಳು 2286 ಪೋಸ್ಟ್ಗಳು ಮಾತ್ರ ಅದಾವು. ಇಲ್ಲಿ ಎಲಿಜಿಬಲ್ ಆದವ್ರ ಸಂಖ್ಯೆ ನೋಡಿದ್ರೆ 4800 ಇದೆ. ಇದರಲ್ಲೇ ಸಾಕಷ್ಟು ಅಭ್ಯರ್ಥಿಗಳಿಗೆ 1:1ಗೆ ಬೇಕಾದಷ್ಟು ಅಭ್ಯರ್ಥಿಗಳು ಸಿಗ್ತಾರೆ. ಅದಕ್ಕಾಗಿ ಅವರು ಯಾವುದೇ ಕಾರಣಕ್ಕೂ ನಿಮ್ಮದು ಏನಿದೆ ಎಲಿಜಿಬಲ್ ಸ್ಕೋರ್ ಬಂದು ಯಾವುದೇ ಕಾರಣಕ್ಕೂ 25%ಗೆ ಈ ರೀತಿ ಮಾಡಲ್ಲ. ನಿಮ್ದು ಏನದ ಎಲಿಜಿಬಲ್ ಸ್ಕೋರ್ ಏನಿಟ್ಟಿದ್ರೆ 30% ಅಂದರೆ 60 ಅಂಕಗಳನ್ನು ತೆಗೆದುಕೊಳ್ಳೋದು ಏನಿದೆಲ್ಲ ಇದು ಫಿಕ್ಸ್ ಆಗಿರ್ತದೆ. ಯಾವುದೇ ಕಾರಣಕ್ಕೂ ನೀವು ಸಾಕಷ್ಟು ಅಭ್ಯರ್ಥಿಗಳು ಇದರದಿಗೆ ಸಂಬಂಧಿಸಿದಂತೆ ಕಂಡಕ್ಟ್ ಮೆಸೇಜ್ ಬಂದವು 25%ಗೆ ಇಳಿಸಿ ನಾವು ಕಡಿಮೆ ಅದ. ಅದರಲ್ಲಿ ಲೇಡೀಸ್ಗಳು ಏನದಲ್ಲ ಸಾಕಷ್ಟು ಅಭ್ಯರ್ಥಿಗಳು ಕಡಿಮೆ ಬೀಳ್ತಾರೆ. ಕಡಿಮೆ ಬಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಅವರು ಮಹಿಳೆಯರಿಗೆ ಅಂತೇಳಿ ಕನ್ಸೆಷನ್ ಕೊಡುವ ಚಾನ್ಸ್ ಕೂಡ ಇಲ್ಲ. ಯಾಕಪ್ಪ ಅಂದ್ರೆ ಅವರು ಒಂದು ವೇಳೆ ಇಲ್ಲಿ ಏನಾದರೂ ಇಲ್ಲಿ ಅಧಿಸೂಚನೆಯಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡ್ಕೋಬೋದು ನೀವೀಗ ಮೇಲ್ಕಂಡ ಇಲ್ಲಿ ಆಲ್ರೆಡಿ ಇಷ್ಟು ಪೋಸ್ಟ್ ಅದ. ಇಲ್ಲಿ ನೋಡ್ಕೋಬೋದು ಮಹಿಳೆಯರಿಗೆ ಎಷ್ಟು ಪುರುಷರಿಗೆ ಎಷ್ಟು ಅಂತ ಆಲ್ರೆಡಿ ನೋಡಿರ್ತೀರಿ. ಆದರೂ ಕೂಡ ಇನ್ನೊಮ್ಮೆ ತೋರಿಸ್ತೀನಿ. ಇಲ್ಲಿ ನಾನ್ HKಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಇಲ್ಲಿ ಪೋಸ್ಟ್ ನೋಡೋ ಮಹಿಳೆಯರಿಗೆ 755 ಪೋಸ್ಟ್ ಅದಾವು. ಅದೇ ರೀತಿ ಮಾಜಿ ಸೈನಿಕರು 226 ಪೋಸ್ಟ್ ಅದಾವು. ಯೋಜನಾ ನಿರಾಸೆ PDP ಅಭ್ಯರ್ಥಿಗೆ 111, ಗ್ರಾಮೀಣ ಮೀಸಲು 573, ಕನ್ನಡ ಮಾಧ್ಯಮಿಗೆ 112, ತೃತೀಯ ಲಿಂಗಕ್ಕೆ 24. ಅದೇ ರೀತಿ ಒಟ್ಟು 2286 ಪೋಸ್ಟ್ಗಳು ಉಳಿದಿರ್ತಾವೆ. ಈಗ ಆಲ್ರೆಡಿ ಇದು HKಗೆ ಸಂಬಂಧಿಸಿದಂತೆ ಪ್ರೊವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ. ನೀವು ಆಕ್ಷೇಪಣೆ ಸಲ್ಲಿಸೋದಾರ 4/10/2024 ಒಳಗಾಗಿ ನಿಮ್ದು ಏನಾದರೂ ಡೌಟ್ ಇದ್ರತ್ತ ಏನರ ವೇರಿಯೇಷನ್ ಆಗೋದಿತ್ತಂದ್ರೆ ಆಕ್ಷೇಪಣೆ ಸಲ್ಲಿಸ್ಬೋದು. ಅದು ಖುದ್ದಾಗಿ ಹೋಗಿ ನೀವು ಶಾಂತಿನಗರದಲ್ಲಿರುವ ಅವರ ಹೆಡ್ ಆಫೀಸ್ಗೆ ಹೋಗಿ ಆಕ್ಷೇಪಣೆ ಸಲ್ಲಿಸಬೇಕಾಗಿರ್ತದೆ. ಇಲ್ಲಿ ಅವರು ಒಂದು ಏನು ಹೇಳಿದಾರಪ್ಪ ಅಂದ್ರೆ, ಇಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲಿ ಪೋಸ್ಟ್ ಅದಲ್ಲ ಇವೇ ಫಿಕ್ಸ್ ಅಂತ ಆಗಲ್ಲ. ಅವ್ರು ಇಲ್ಲಿ ಆಲ್ರೆಡಿ ನೋಟಿಫಿಕೇಶನ್ದಾಗ ಹೇಳ್ಬಿಟ್ಟಾರ ಮೇಲ್ಕಂಡ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಮಾರ್ಪಡಿಸಲಾಗುತ್ತದೆ ಅಂತ ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ಸಮತಲ ಮೀಸಲು ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂಥ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಈಗ ಯಾವುದೇ ರೀತಿಗೆ ಈಗ ಲೇಡೀಸ್ಗೆ 755 ಏನು ಪೋಸ್ಟ್ ಅದಾವಲ್ಲ, ಇಲ್ಲಿ ಏನಾದರೂ 755 ಮಹಿಳಾ ಅಭ್ಯರ್ಥಿಗಳು ಲಭಿಸದೇ ಇದ್ದಲ್ಲಿ
ಆಗ ಅವರು ಅದೇ ವರ್ಗಕ್ಕೆ ಸೇರಿದ ಪುರುಷರನ್ನು ಕೂಡ ತೆಗೆದುಕೊಳ್ಳಬಹುದು ಅಥವಾ ತೃತೀಯ ಲಿಂಗದವ್ರನ್ನು ತೆಗೆದುಕೊಳ್ಳಬಹುದು ಅಂತೇಳಿ ಈ ನೋಟಿಫಿಕೇಶನ್ ಕೂಡ ಅಲ್ಲಿ ಇರ್ತದೆ. ಆದರೆ ಏನಾದರೂ ನೋಟಿಫಿಕೇಷನಲ್ಲಿ ಏನರ ಬದಲಾವಣೆ ಉಂಟಾದರೆ ಏನರ ಕನ್ಸೆಷನ್ ಸಿಗ್ಬೋದು ಮಹಿಳೆಯರಿಗೆ. ಆದರೆ ಇದು ಸಿಗೋದು 99% ಡೌಟ್. 1%ದಾಗ ಏನಾದರೂ ಏನರ ಚೇಂಜಸ್ ಆದ್ರೆ ಮಾತ್ರ ಸಿಗ್ಬೋದು. ಹಾಗಿದ್ರೆ ಈಗ 1:1ಗೆ ಕಟಾಪ್ ಎಷ್ಟು ನಿಂತೈತಿ, ಇದ್ರ ಬಗ್ಗೆ ಇದ್ದ ಆಲ್ ಡೌಟ್ಗಳು ನಿಮ್ಗೆ ಕ್ಲಿಯರ್ ಆಗ್ಯಾವ ಅಂತ ಅನ್ಕೋತೀನಿ. ಸಾಕಷ್ಟು ಅಭ್ಯರ್ಥಿಗಳು ಇದೇ ರೀತಿ ಮೆಸೇಜ್ಗಳನ್ನು ಹಾಕಿದರೆ, ಅದಕ್ಕಾಗಿ ಇದನ್ನು ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇರೋದು. ಇನ್ನು 1:1ಗೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಎಷ್ಟು ಇರ್ತದೆ ಪುರುಷರದಂತ ಈಗ ಆಲ್ರೆಡಿ ಮಹಿಳೆಯರದ್ದು ನೋಡಿದ್ದೀವಿ. ಇನ್ನೂ ಯಾರ್ಯಾರು ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಲಿಂಕ್ ಇರ್ತದೆ, ಹೋಗಿ ಕೂಡ ನೋಡ್ಕೋಬೋದು. ಸ್ನೇಹಿತರೆ ಇಲ್ಲಿ ನೋಡ್ಕೋಬೋದು ನಾವು ಇದನ್ನು ಸ್ಕೋರ್ಗಳ ಆಧಾರದ ಮೇಲೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ಮಾಡಿರ್ತೀವಿ. ಇದೇ ಯಾವುದೇ ಕಾರಣಕ್ಕೂ ಫೈನಲ್ ಕಟಾಪ್ ಲಿಸ್ಟ್ ಆಗಿರಲ್ಲ. ಇದರಲ್ಲಿ ಒಂದಿಷ್ಟು ವೇರಿಯೇಷನ್ಗಳು ಹಾಕಿರ್ತಾವೆ. ಯಾಕಂದ್ರಲ್ಲಿ GM ಅಭ್ಯರ್ಥಿದು ಒಬ್ಬ ಯಾವನೇ ಎಕ್ಸಾಂಪಲ್ ತಗೋತೀನಿ, GM ಅಭ್ಯರ್ಥಿ ಅವನು ಗ್ರಾಮೀಣ ಮಾಧ್ಯಮ ಇರುತ್ತೆ, ಹಾಗೆ ಕನ್ನಡ ಮಾಧ್ಯಮ ಇರುತ್ತೆ, PDP ಇರ್ತದೆ ಅಂತ ಅನ್ಕೊಳ್ಳೋಣ. ಆ ಅಭ್ಯರ್ಥಿ ಒಟ್ಟುದರಲ್ಲಿ ಇದ್ದು ಕೂಡ ಒಂದು ಹೆಚ್ಚಿನ ಸ್ಕೋರ್ ತೆಗೆದುಕೊಂಡಂದ್ರೆ ಆ ಅಭ್ಯರ್ಥಿದು ಏನಿರ್ತದಲ್ಲ ಇದು GM ಅಲ್ಲಿ ಹೋಗಿ ಸೆಲೆಕ್ಟ್ ಆಗ್ಬೋದು. ಕಡಿಮೆ ಅಭ್ಯರ್ಥಿಗಳದಲ್ಲಿ ಡೈರೆಕ್ಟ್ GM ಅಲ್ಲಿ ಕೂಡ ಕುಂದಿಸ್ಬೋದು. ಅದಕ್ಕಾಗಿ ಒಂದು ಸ್ವಲ್ಪ ವೇರಿಯೇಷನ್ಗಳು ಹಾಕಿರ್ತಾವೆ. ಅದಕ್ಕಾಗಿ ಒಂದು 0.5 ಅಂತ ಹಿಡಿದು 1.5ವರೆಗೂ ಕೂಡ ವೇರಿಯೇಷನ್ ಕೂಡ ಆಗ್ತಿರ್ತಾವೆ. ಈಗ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗೆ 52 ಅಂಕ. ಇದು ಯಾವುದೇ ರೀತಿ ಮೀಸಲಾತಿಗೆ ಅನುಗುಣವಾಗಿ ಹೇರಲ್ಲ. ಆ್ಯಕ್ಚುಲಿ ಯಾವ ರೀತಿ ಇರುತ್ತಪ್ಪ ಅಂದರೆ ಕೇವಲ ಜನರಲ್ ಅಭ್ಯರ್ಥಿ ಇದನ್ನು ಆ ರೀತಿ ಯಾವುದೇ ಕಾರಣಕ್ಕೊಂದು ಈ ಗ್ರಾಮೀಣ ಇಲ್ಲವ ಅಥವಾ ಕನ್ನಡ ಮಾಧ್ಯಮ ಯಾವುದೇ ಇರಲ್ಲ, ಕೇವಲ ಜನರಲ್ ಅಭ್ಯರ್ಥಿ ಏನೋ ಇರ್ತಲ್ಲ ಆ ರೀತಿ ಅಭ್ಯರ್ಥಿಗೆ ಮಾತ್ರ ಈ ರೀತಿ ಹೇಳಿರೋದು. ಹಾಗೇನೆ ಥರ್ಡ್ ಎ ಅಥವಾ ಥರ್ಡ್ ಬಿ ಅಭ್ಯರ್ಥಿಗಳಿಗೆ 49ಕ್ಕಿಂತ ಹೆಚ್ಚಿನ ಅಂಕ ಅಥವಾ ಕಡಿಮೆ ಇರೋದು ನಿಂದಿರ್ಬೋದು. ನಾನು ಹೇಳಿದ್ದು 0.5 ಅಂದ್ರೆ 1.5ವರೆಗೂ ಮಾತ್ರ ವೇರಿಯೇಷನ್ ಆಗುವ ಸಾಧ್ಯತೆ ಇರ್ತದೆ. ಇನ್ನು SC ಅಭ್ಯರ್ಥಿಗಳಿಗೆ 42, 2A ಅಭ್ಯರ್ಥಿಗೆ 47, ಹಾಗೆ ST ಅಭ್ಯರ್ಥಿಗಳಿಗೆ 44, 2B ಅಭ್ಯರ್ಥಿಗಳಿಗೆ 49, ಕ್ಯಾಟಗರಿ P 1ಕ್ಕೆ ಸೇರಿದ ಅಭ್ಯರ್ಥಿಗಳು 46 ಆಗಿರ್ತದೆ. ಸ್ನೇಹಿತರೆ ಇದು ಬಂದು ಕೇವಲ ಪುರುಷರ ಕಟಾಪ್ ಆಗಿರ್ತದೆ. ಎಕ್ಸ್ಪೆಕ್ಟೆಡ್ ಕಟಾಪು ಮಹಿಳೆಯರದು ಬೇರೆ ಇರುತ್ತೆ, ಹಾಗೆ ತೃತೀಯ ಲಿಂಗಕ್ಕೂ ಕೂಡ ಬೇರೆ ಇರ್ತದೆ. ಅದ್ರ ಜೊತೆಗೆ ಈ 226 ಮಾಜಿ ಸೈನಿಕರು ಏನಿದ್ರಲ್ಲ ಅವ್ರಿಗೂ ಕೂಡ ಬೇರೆ ರೀತಿಯ ಕಟಾಪ್ ಇರ್ತದೆ. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರ್ಯಾರು ಜಾಯ್ನ್ ಇಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಶುಭ ದಿನ.